ಹೆಸರು ಸಿದ್ದೇಶ್ ಚಿಲ್ಗುಳಿ ಅಂತ. ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ ಅರ್ಥಶಾಸ್ತ್ರ ತೆಗೆದುಕೊಂಡಿರ್ತಕ್ಕಂಥದ್ದು ಉತ್ಪಾದನಾಂಗಗಳು. ಅಂದರೆ ಉತ್ಪಾದನಾಂಗಗಳೆಂದರೆ ಏನು ಮೊದಲು ತಿಳ್ಕೊಂಡು ನಂತರ ಉತ್ಪಾದನೆಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ತಿಳಿದುಕೊಳ್ಳೋದು ಇಲ್ಲಿ ಪ್ರಮುಖವಾಗಿರ್ತದೆ. ಪ್ರಥಮವಾಗಿ ಉತ್ಪಾದನಾಂಗಗಳಂದ್ರೆ ಏನಂತ ಕರಿತಾರ, ಉತ್ಪಾದನಾಂಗಗಳಂತ ಯಾವ ಕರಿತೀವಿ, ಉತ್ಪಾದನಾ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಂಶಗಳಿಗೆ ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ. ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಅಂಶಗಳು ಅಥವಾ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳಿಗೆ ಉತ್ಪಾದನಾಂಗಗಳು ಅಂತ ಕರಿತೀವಿ. ಉತ್ಪಾದನಾಂಗಗಳಲ್ಲಿ ಪ್ರಮುಖವಾಗಿ 4 ಪ್ರಮುಖ ಅಂಶಗಳು ಬರ್ತಾವೆ. ಅವು ಯಾವ ಉತ್ಪಾದನೆಗಳಂದ್ರೆ, ಒಂದನೇದು ಭೂಮಿ, ಎರಡನೇದು ಶ್ರಮ, ಮೂರನೇದು ಬಂಡವಾಳ, ನಾಲ್ಕನೇದು ಸಂಘಟನೆ. ಈ 4 ಪ್ರಮುಖ ಅಂಶಗಳಿಗೆ ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಉತ್ಪಾದನಾ ಪ್ರಕ್ರಿಯೆ ಅಥವಾ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ಮುಖ್ಯವಾಗಿ ಈ ಪ್ರಮುಖ 4 ಅಂಶಗಳು ಬೇಕು. ನಾವು 4 ಅಂಶಗಳಿದ್ದಾಗ ಮಾತ್ರ ನಾವು ಉತ್ಪಾದನೆಯನ್ನು ಮಾಡೋಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರಥಮವಾಗಿ ಭೂಮಿಯನ್ನು ತೆಗೆದುಕೊಂಡ್ರೆ, ಭೂಮಿ ಕೂಡ ಏನಾಗ್ತದೆ, ಇಲ್ಲಿ ನಮಗೆ ನಿಸರ್ಗದತ್ತವಾಗಿ ಸಿಕ್ಕಂಥ ಒಂದು ಉತ್ಪಾದನಾಂಗ. ಭೂಮಿಯ ಮೇಲ್ಭಾಗ ಇರತಕ್ಕಂಥ ಮಣ್ಣಿನ ಅಂಶವನ್ನು ನಾವಿಲ್ಲಿ ಉತ್ಪಾದನಾಂಗಗಳಲ್ಲಿ ಬರ್ತಕ್ಕಂಥದ್ದು ಒಂದೇದ್ರು ಭೂಮಿ ಅಂತ ತೆಗೆದುಕೊಳ್ತೀವಿ. ಭೂಮಿಯ ಮೇಲ್ಭಾಗ ಬರ್ತಕ್ಕಂಥ ಎಲ್ಲ ಮಣ್ಣನ್ನು ಮತ್ತು ಭೂಮಿ ಹೊಂದಿರತಕ್ಕಂಥ ಅರಣ್ಯ ಆಗಿರ್ಬೋದು, ಖನಿಜ ಸಂಪನ್ಮೂಲ ಆಗಿರ್ಬೋದು, ಆಮೇಲೆ ಬರ್ತಕ್ಕಂಥ ಹವಾಮಾನ, ಅದೇ ರೀತಿ ನಿಸರ್ಗದತ್ತವಾಗಿ ಸಿಗ್ತಕ್ಕಂಥ ಎಲ್ಲ ಅಂಶಗಳಿಗೆ ನಾವಿಲ್ಲಿ ಭೂಮಿ ಅಂತ ಕರಿತೀವಿ. ಹಾಗಾಗಿ ಪ್ರಥಮ ಉತ್ಪಾದನಾಂಗವನ್ನು ತೆಗೆದುಕೊಂಡ್ರೆ ನಮಗೆ ಬರ್ತಕ್ಕಂಥದ್ದು ಭೂಮಿ. ಭೂಮಿಯ ಮೇಲ್ಭಾಗ ಇರತಕ್ಕಂಥ ಮಣ್ಣು, ಖನಿಜ ಸಂಪತ್ತು, ಅರಣ್ಯ ಸಂಪತ್ತು, ಜಲ ಸಂಪತ್ತು, ವಾಯು ಸಂಪತ್ತಾಗಿರ್ಬೋದು, ಅದೆಲ್ಲ ಒಳಗೊಂಡಿರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಭೂಮಿ ಅಂತ ಕರಿತೀವಿ. ಇದು ಪ್ರಥಮವಾಗಿ ಬರ್ತಕ್ಕಂಥದ್ದು ಉತ್ಪಾದನಾಂಗ ಯಾವ್ದ್ರಿ, ಭೂಮಿ. ಇನ್ನು ಎರಡನೇ ತೆಗೆದುಕೊಂಡ್ರೆ, ಭೂಮಿಯನ್ನು ಬಿಟ್ಟು ಎರಡನೇ ಉತ್ಪಾದನಾಂಗವನ್ನು ತೆಗೆದುಕೊಂಡ್ರೆ ಶ್ರಮ. ಶ್ರಮ ಅಂದ್ರೆ ಮಾನವನ ಶಕ್ತಿ ಬರ್ತದೆ. ಮಾನವನ ಭೌತಿಕ ಮತ್ತು ಮಾನಸಿಕ ಶ್ರಮದಿಂದ ಬರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ, ಕಾರ್ಮಿಕರು ಅಥವಾ ಮಾನವನಿಂದ ನಿರ್ಮಿತವಾಗಿರ್ತಕ್ಕಂಥ ಶ್ರಮ. ಇದು ಎರಡನೇ ಉತ್ಪಾದನಾಂಗ. ಮಾನವನಿಂದ ಭೌತಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಆ ಕ್ರಿಯೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದಕ್ಕೆ ನಾವು ಶ್ರಮ ಅಂತ ಕರಿತೀವಿ. ಅಂದರೆ ಮಾನವನ ಕೂಡ ಇಲ್ಲಿ ಏನು ಮಾಡ್ತಾನೆ, ಅಥವಾ ಕಾರ್ಮಿಕ ಅಂತನ ತೆಗೆದುಕೊಡ್ರಿ. ಕಾರ್ಮಿಕನು ಉತ್ಪಾದನಾಂಗದಲ್ಲಿ ಕೂಡ ಪ್ರಮುಖ ಅಂಶ. ಶ್ರಮ ಅಂದ್ರೆ ಇನ್ನು ಕಾರ್ಮಿಕ ಕೂಡ ಉತ್ಪಾದನಾಂಗಕ್ಕೆ ಬಹಳ ಮುಖ್ಯವಾದಂಥ ಒಂದು ಅಂಶವಾಗಿರ್ತದೆ. ಅದು ಭೌತಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಮಾನವನಿಂದ ಏನು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡೋಕ್ಕೆ ಅಲ್ಲಿ ಕಾರ್ಮಿಕ ಅನ್ನೋದು ಕೂಡ ಮುಖ್ಯವಾಗಿರ್ತದೆ. ಅದಕ್ಕೆ ನಾವು ಶ್ರಮ ಅಂತ ಕರಿತೀವಿ. ಅದು ಮಾನವನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಅದು ಎರಡನೇ ಉತ್ಪಾದನಾಂಗ ಯಾವುದು, ಕಾರ್ಮಿಕ ಅಥವಾ ಶ್ರಮ. ಇನ್ನು ಮೂರನೇ ತೆಗೆದುಕೊಂಡ್ರೆ ಬಂಡವಾಳ. ಅಂದರೆ ಯಾವುದೇ ನಾವು ಉತ್ಪಾದನೆಯನ್ನು ಮಾಡಬೇಕಾದ್ರೂ ಮುಖ್ಯವಾಗಿ ಬಂಡವಾಳ ಅನ್ನೋದು ಕೂಡ ಪ್ರಮುಖವಾಗಿರ್ತದೆ. ಈ ಬಂಡವಾಳ ಅಂದರೆ ಹಣ ಆಗಿರ್ಬೋದು, ಯಂತ್ರೋಪಕರಣ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಸಲಕರಣೆಗಳಾಗಿರ್ಬೋದು, ಅವುಗಳನ್ನೆಲ್ಲವನ್ನು ಖರೀದಿ ಮಾಡೋಕ್ಕೆ ನಮ್ಗೆ ಮುಖ್ಯವಾಗಿ ಏನು ಬೇಕು, ಬಂಡವಾಳ ಅನ್ನೋದು ಕೂಡ ಮುಖ್ಯವಾಗಿರ್ತದೆ. ಹಾಗಾಗಿ ಮೂರನೇ ಪ್ರಮುಖ ಅಂಶ ಯಾವುದು ಉತ್ಪಾದನಾಂಗಗಳಲ್ಲಿ, ಬಂಡವಾಳ. ಯಾಕಂದ್ರೆ ನಾವು ಏನೇ ಒಂದು ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಈಗ ಏನು ಬೇಕು, ಹಣ ಅನ್ನೋದು ಬಹಳ ಮುಖ್ಯ. ಹಣವನ್ನು ತೆಗೆದುಕೊಂಡ್ರೆ ನಮ್ಗೆ ಇಲ್ಲಿ ಏನೇನು ತೆಗೆದುಕೊಳ್ಬೋದು, ಯಂತ್ರೋಪಕರಣ ತೆಗೆದುಕೊಳ್ಬೋದು, ತಂತ್ರಜ್ಞಾನವನ್ನು ಪಡಿಬೋದು. ಅದೇ ಕಟ್ಟಡ ನಿರ್ಮಾಣ ಆಗಲಿ, ಹೊಸ ತಂತ್ರಜ್ಞಾನದ ನಿರ್ಮಾಣಗಳನ್ನಾಗಲಿ, ಅಥವಾ ಹೊಸ ತಂತ್ರಜ್ಞಾನ ಪಡೆಯುವುದಕ್ಕಾಗಲಿ ಎಲ್ಲದಕ್ಕೂ ಮುಖ್ಯವಾಗಿ ಏನು ಬೇಕು, ಬಂಡವಾಳ ಅನ್ನೋದು ಕೂಡ ಮುಖ್ಯ. ಹಾಗಾಗಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಥವಾ ಉತ್ಪಾದನಾಂಗಗಳಲ್ಲಿ ಮುಖ್ಯವಾಗಿ ಕೂಡ ಬಂಡವಾಳ ಅನ್ನೋದು ಕೂಡ ಏನು ಪ್ರಮುಖ ಅಂಶವಾಗಿರ್ತದೆ. ಅದು ಮೂರನೇದು ಬರ್ತಕ್ಕಂಥದ್ದು ಬಂಡವಾಳ. ಇನ್ನು ನಾಲ್ಕನೇ ತೆಗೆದುಕೊಂಡ್ರೆ ಸಂಘಟನೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಭೂಮಿ, ಶ್ರಮ, ಬಂಡವಾಳ ಮೂರನ್ನು ಕೂಡಿಸಿ ಸಂಘಟನಾತ್ಮಕವಾಗಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಸಂಘಟನೆ ಅನ್ನೋದು ಕೂಡ ಮುಖ್ಯ. ಅಂದರೆ ಮೂರು ಅಂಶಗಳನ್ನು ಕೂಡಿಸಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕೈಗೊಳ್ಳತಕ್ಕಂಥದ್ದಕ್ಕೆ ನಾವು ಸಂಘಟನೆ ಅಂತ ಕರಿತೀವಿ. ಸಂಘಟನೆ ಕೂಡ ಏನು ಉತ್ಪಾದನಾಂಗದ ಒಂದು ಪ್ರಮುಖ ಅಂಶ. ಈ ಮೂರು ಭೂಮಿ, ಶ್ರಮ, ಬಂಡವಾಳ ಮೂರನ್ನು ಕೂಡಿಸಿ ಸಂಘಟನೆ ಮಾಡಿ ನಾವು ಉತ್ಪಾದನಾ ಪ್ರಕ್ರಿಯೆಯನ್ನು ಕೈಗೊಳ್ಳತಕ್ಕಂಥದ್ದಕ್ಕೆ ನಾವಿಲ್ಲಿ ಸಂಘಟನೆ ಅಂತ ಕರಿತೀವಿ. ಅಂದರೆ ಇದು ಸಂಕ್ಷಿಪ್ತವಾಗಿ ನಾವು ಹೇಳಬೇಕಂದ್ರೆ ಉತ್ಪಾದನಾಂಗಗಳಂದ್ರಲ್ಲಿ ಇವು ಪ್ರಮುಖವಾಗಿ 4 ಬೇಕು: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಈ 4 ಪ್ರಕ್ರಿಯೆ ಇದ್ದಾಗ ಮಾತ್ರ ಉತ್ಪಾದನೆಯನ್ನು ಕೈಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ಉತ್ಪಾದನಾ ಕ್ರಿಯೆಯಲ್ಲಿ ಈ 4 ಪ್ರಮುಖ ಅಂಶಗಳು ಭಾಗಿಯಾದಾಗ ಮಾತ್ರ ನಾವು ಏನನ್ನಾದರೂ ಉತ್ಪಾದನೆ ಮಾಡೋಕ್ಕಾಗ್ತದೆ. ಉದಾಹರಣೆ ನಾವೇ ತೆಗೆದುಕೊಂಡ್ರೆ, ಒಂದು ರೈತ ಅಂತ ತೆಗೆದುಕೊಂಡ್ರೆ, ರೈತ ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕು, ಭೂಮಿ ಬೇಕು, ಅದು ಕೂಡ ಉತ್ಪಾದನಾಂಗ. ಅದೇ ರೀತಿ ಭೂಮಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಕಾರ್ಮಿಕರು ಬೇಕು, ಅದು ಕೂಡ ಉತ್ಪಾದನಾಂಗ. ಆಮೇಲೆ ಕಾರ್ಮಿಕರನ್ನು ತೆಗೆದುಕೊಂಡು ಬಂಡವಾಳ. ಈಗ ನಾವು ಒಂದು ಕೃಷಿ ಭೂಮಿಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇವು 4 ಉತ್ಪಾದನೆಗಳು ಕೂಡ ಬಳಕೆ ಮಾಡ್ಕೊಳ್ತೀವಿ. ಅದು ಕೃಷಿನೇ ಆಗಲಿ ಅಥವಾ ಕೈಗಾರಿಕೆ ಆಗಲಿ, ಯಾವುದೇ ಒಂದು ಅಂಶವನ್ನು ತೆಗೆದುಕೊಂಡ್ರು ಕೂಡ ಉತ್ಪಾದನಾಂಗಗಳು ಪ್ರಮುಖವಾಗಿರ್ತವೆ. ಯಾವುದೇ ಒಂದು ಉತ್ಪಾದನೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಮಗಿಲ್ಲಿ 4 ಪ್ರಮುಖವಾದ ಉತ್ಪಾದನಾಂಗಗಳು ಬೇಕು. ಉದಾಹರಣೆಗೆ ಕೃಷಿ ಭೂಮಿಯನ್ನು ಅಥವಾ ಒಬ್ಬ ರೈತ ಅಂತ ತೆಗೆದುಕೊಂಡ್ರೆ, ರೈತ ಕೂಡ ಬಿತ್ತನೆ ಮಾಡ್ತಕ್ಕಂಥದ್ದು ಬಿತ್ತನೆ ಮಾಡ್ತಕ್ಕಂಥದ್ದು ಎಲ್ಲೇ ಭೂಮಿ. ಆ ಭೂಮಿಗೆ ಬಂಡವಾಳ ಬೇಕು, ಕಾರ್ಮಿಕರು ಬೇಕು. ಅವುಗಳನ್ನೆಲ್ಲ ಕೂಡಿಸಿ ಸಂಘಟನೆ ಮಾಡಿದಾಗ ಮಾತ್ರ ಏನಾದರೂ ಉತ್ಪಾದನೆ ಮಾಡೋಕ್ಕಾಗ್ತದೆ. ಎಲ್ಲಿ, ಕೃಷಿ ಭೂಮಿಯಲ್ಲಿ. ಅಥವಾ ನಾವೇನಾದರೂ ಒಂದು ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂದ್ರೆ ಅಲ್ಲಿ ಮುಖ್ಯವಾಗಿ ಭೂಮಿ ಬೇಕು, ಅದಕ್ಕೆ ಬಂಡವಾಳ ಬೇಕು,
ಅದಕ್ಕೆ ತಕ್ಕ ಕಾರ್ಮಿಕರು ಬೇಕು. ಅವುಗಳನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲಿ ಉತ್ಪಾದನೆಯಲ್ಲಿ ಕೈಗೊಳ್ಳೋಕೆ ಸಂಘಟನೆ ಅನ್ನೋದು ಕೂಡ ಮುಖ್ಯ. ಹಾಗಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ರೈತರು ಕೂಡ ತಮ್ಮ ಬಿತ್ತನೆ ಮಾಡೋಕೆ ಅಥವಾ ಯಾವುದಾದ್ರೂ ಒಂದು ಬೆಳೆಯನ್ನು ತೆಗಿಬೇಕಾದರೂ ಕೂಡ ಇಲ್ಲಿ ಉತ್ಪಾದನಾಂಗಗಳು ಮುಖ್ಯ. ಅದು ಕೇವಲ ಒಂದು ಸಾಮಾನ್ಯ ಉದಾಹರಣೆ ತೆಗೆದುಕೊಂಡು, ಅದು ಕೃಷಿ ಅಂತೇನಲ್ಲ, ಕೈಗಾರಿಕೆ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ಮುಖ್ಯವಾಗಿ 4 ಪ್ರಮುಖ ಅಂಶಗಳು ಬೇಕು. ಈ ರೀತಿಯಾಗಿ ಏನಾಗ್ತವೆ, ಇವು 4 ಪ್ರಮುಖ ಉತ್ಪಾದನಾಂಗಗಳಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಅರ್ಥವ್ಯವಸ್ಥೆಯಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಉತ್ಪಾದನಾಂಗಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತವೆ. ಯಾವುದೇ ಒಂದು ಸರಕು ಸೇವೆಯನ್ನು ಉತ್ಪಾದನೆ ಮಾಡಬೇಕಾದರೂ ಕೂಡ ಇವು ಪ್ರಮುಖವಾಗಿ ಉತ್ಪಾದನಾಂಗಗಳಲ್ಲಿ ಭಾಗಿ ಆಗಲೇಬೇಕು. ಅಂದಾಗ ಉತ್ಪಾದನೆಯನ್ನು ಕೈಗೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಇದು ನಾವು ಕೊಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿ. ಉತ್ಪಾದನಾಂಗಗಳಂತ ಯಾವುವು, ಉತ್ಪಾದನಾಂಗಳ ಅಂದರೇನು, ಉತ್ಪಾದನೆಗಳು ಯಾವ್ಯಾವ ಬರ್ತಾವೆ ಅಥವಾ ಏನೇನು ಕಾರ್ಯಗಳನ್ನು ನಿರ್ವಹಿಸ್ತಾವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.